ಪ್ರಶಾಂತ್, ಗೌರ್ಮೆಂಟ್ ಆರ್ಡರ್ ಬರೋ ತನಕ ಏನು ಕ್ಲಾರಿಟಿ ಬರಲ್ಲ ರೀ, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು. ಅಜಿತ್ ನೋಡಿ, ಇದು ಮೇಲ್ನೋಟಕ್ಕೆ ಒಂದು ರೀತಿ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ ಅನ್ನಿಸ್ತಿದೆ. ಇವತ್ತು ಕರ್ನಾಟಕದಲ್ಲಿ RSSನ ಬೆಳವಣಿಗೆಯನ್ನು ನೋಡಿದಾಗ ನನಗೆ ಅಂದರೆ ಅವರು ಸರ್ಕಾರಿ ಶಾಲೆಗಳ ಮೈದಾನದ ಮೇಲೆ ಡಿಪೆಂಡೆಂಟ್ ಆಗಿ ತಮ್ಮ ಶಾಖೆಗಳನ್ನು ನಡೆಸ್ತಾರೆ ಅಂತ ಇಲ್ಲ. ಅನೇಕ ಖಾಸಗಿ ಶಾಲೆಗಳಿವೆ, ಖಾಸಗಿ ಸಂಸ್ಥೆಗಳಿವೆ, ಅನೇಕ ಜಾಗೆಗಳಿವೆ. ಅವು RSS ಶಾಖೆಯನ್ನು ನಡೆಸಲಿಕ್ಕೆ ಈಗ ಒಂದು ಊರಲ್ಲಿ ಎಷ್ಟು ಶಾಖೆ ಇರ್ಬೋದು ರೀ? ಹುಬ್ಳಿ ಅಂತ ಊರಲ್ಲಿ ಎಷ್ಟು ಇರ್ಬೋದು? 50 ಶಾಖೆ ಇರ್ಬೋದು. 50 ಜಾಗೆಗಳ RSSಗೆ ಶಾಖೆ ನಡೆಸ್ಲಿಕ್ಕೆ ಸಿಗಲ್ವಾ? ಹೀಗಾಗಿ ಈ ರೀತಿಯ ಆದೇಶದಿಂದ ನೀವು ಯಾವುದೋ ಒಂದು ನನಗನ್ಸುತ್ತೆ ಒಂದು ಡೆಮೊಕ್ರೆಟಿಕ್ ಸ್ಪಿರಿಟ್ನಲ್ಲಿ ನೀವು RSS ಬಗ್ಗೆ ಇರ್ತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇದೆ. RSSನವರು ಕಾಂಗ್ರೆಸ್ಸನ್ನು ಟೀಕಿಸ್ತಾರೆ, ಸಂಘ ಪರಿವಾರದವರು ಕಾಂಗ್ರೆಸ್ಸನ್ನು ಟೀಕಿಸ್ತಾರೆ, ಎಡಪಂಥೀಯರನ್ನು ಟೀಕಿಸ್ತಾರೆ. ಆದರೆ ನೀವು ಸರ್ಕಾರದಲ್ಲಿರುವಾಗ ಸರ್ಕಾರಿ ಜಾಗಗಳನ್ನು ನಾವು ಖಾಸಗಿಯವರಿಗೆ ಬಳಸಲಿಕ್ಕೆ ಬಿಡುವಂತಿಲ್ಲ. ಈಗ ನೀವು ನನಗೆ ಹೇಳಿ, ಯಾವ ಪ್ರಿಮೈಸಸ್ ವಿದೌಟ್ ಪರ್ಮಿಷನ್ ಯಾರಿಗೆ ನಡೆಸ್ಲಿಕ್ಕೆ ಬಿಡ್ತಾರೆ ಅಲ್ವಾ? ಈಗ ನಾವೇ ಯಾವುದೋ ಒಂದು ನಮ್ಮ ರೆಕಾರ್ಡಿಂಗ್ ಕೇಳಿದ್ವಪ್ಪ. ಈಗ ನಾನು ಪಾರ್ಲಿಮೆಂಟ್ ಎದುರುಗಡೆ ಯಾವತ್ತೋ ಒಂದಿನ ಚುನಾವಣೆ ಸಂದರ್ಭದಲ್ಲಿ ಒಂದು ಟಾಕ್ ಶೋ ಮಾಡಬೇಕು ಅಂತ ಹೋದಾಗ ದಿಲ್ಲಿ ಪೊಲೀಸು ಎಲ್ಲ ಕಡೆ ಹೋಗಿ ನೀವು ಪರ್ಮಿಷನ್ ಚಾನಲ್ ಇದೀವಿ ಅಂತೇಳಿ ಏನು ನಿಮಗೆ ಇಂಡಿಯಾ ಗೇಟ್ನ ಲಾನ್ಗಳನ್ನು ಬಿಟ್ಕೊಟ್ಟು ಮಾಡಿ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಅಲ್ಲಲ್ಲ, ಆ ಥರದ ಕಾರ್ಯಕ್ರಮಗಳು ಬೇರೆ ಪ್ರಶಾಂತ್, ಇದು ಶಾಖೆ ಕಾರ್ಯಕ್ರಮ ಅನ್ನಿಸ್ಕೊಳತ್ತಾ? ಕರೆಕ್ಟ್ ಅಜಿತ್, ನಾನು ಅದನ್ನೇ ಕೇಳ್ತಿರೋದು. ಇವತ್ತು RSS ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೇ ಇರತಕ್ಕಂಥದ್ದು ಗಮನಿಸಿದ್ರೆ ಅವ್ರಿಗನ್ನಿಸ್ತಾ ಇದೆ ದಿಸ್ ಹೋಲ್ ಆದೇಶ ಇಟ್ ಸೆಲ್ಫ್ ಈಸ್ ರಿಡಂಡೆಂಟ್. ಅವ್ರು ಇವತ್ತು RSS ಬೆಳೆದಿರುವ ಪರಿ ಏನಿದೆ ಅಲ್ವಾ, ನೀವು RSS ಅನ್ನ ಸೈದ್ಧಾಂತಿಕವಾಗಿ ಟೀಕಿಸೋದು ಬೇರೆ, RSS ಅನ್ನ ಸೈದ್ಧಾಂತಿಕವಾಗಿ ಟೇಕ್ ಆನ್ ಮಾಡೋದು ಬೇರೆ. ಆದರೆ ಇಲ್ಲ, ನಾವು ನಿಮಗೆ ಶಾಖೆಗಳನ್ನು ನಡೆಸ್ಲಿಕ್ಕೆ ಕೊಡಲ್ಲ, ನಾವು 1948 ಬಗ್ಗೆ ಇನ್ನೂ ಕೂಡ ಮಾತಾಡ್ತಾ ಇರ್ಬೋದು. ಅದರಿಂದ ಲಾಭ ಆಗತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನನಗಿದು ಮೇಲ್ನೋಟಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಪ್ಲೇಯಿಂಗ್ ಟು ದ ಗ್ಯಾಲರಿ ಅನ್ನಿಸ್ತದೆ. ನನಗೆ ನಿನ್ನೆಯಿಂದ ಪ್ರಿಯಾಂಕಾ ಖರ್ಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಗಮನಿಸಿದ್ರೆ ಅಜಿತ್, ಮೇಲ್ನೋಟಕ್ಕೆ ಅನ್ನಿಸ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ನಂತರ RSS ಬಗ್ಗೆ ಕಠಿಣ ನಿಲುವನ್ನು ಯಾರಾದರೂ ಕಾಂಗ್ರೆಸ್ನಲ್ಲಿ ತೆಗೆದುಕೊಳ್ತಾ ಇದ್ರೆ ನಾನು ತೆಗೆದುಕೊಳ್ತಾ ಇದ್ದೀನಿ. ಯಾಕೆ ಇದನ್ನು ಪ್ರಿಯಾಂಕ್ ಖರ್ಗೆ ಮಾಡ್ತಿದ್ದಾರೆ? ಒಂದು ಕಡೆ DK ಶಿವಕುಮಾರ್ ಹಿಂದುತ್ವದ ಬಗ್ಗೆ ಸಾಫ್ಟ್ ಅಪ್ರೋಚನ್ನು ತೋರಿಸ್ತಾ ಇರತಕ್ಕಂಥ ಎರಡು ಪಾಲಿಟಿಕ್ಸೇ. ಗಾಟ್ ಇಟ್. ಹೌದು, ಎರಡು ಪಾಲಿಟಿಕ್ಸ್. DK ಶಿವಕುಮಾರ್ ಮಾಡ್ತಾ ಇರೋದು ರಾಜಕಾರಣನೇ. ಪ್ರಿಯಾಂಕ್ ಖರ್ಗೆ ರಾಜಕಾರಣಿಗಳಿಂದ ರಾಜಕಾರಣ ಬಿಟ್ಟು ಏನು ಮಾಡ್ತಾರೆ? ಪ್ರಿಯಾಂಕ್ ಖರ್ಗೆ ಏನು ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಸಿದ್ದರಾಮಯ್ಯನವರ ನಂತರ ಈ ರಾಜ್ಯದಲ್ಲಿ RSS ಸಂಘ ಪರಿವಾರದ ಬಗ್ಗೆ ನೇರವಾಗಿ ಟೇಕ್ ಆನ್ ಮಾಡ್ತಿರ್ತಕ್ಕಂಥವ್ನು ಯಾರಾದ್ರೂ ಇದ್ರೆ ನಾನು. ಅದು ಪ್ರಾಯಶಃ ಅವರ ಮುಂದಿನ ರಾಜಕಾರಣದ ದೃಷ್ಟಿಯಿಂದ, ಕಾಂಗ್ರೆಸ್ನ ದೃಷ್ಟಿಯಿಂದ, ಮುಸ್ಲಿಂ ವೋಟ್ ಬ್ಯಾಂಕ್ನ ದೃಷ್ಟಿಯಿಂದ, ಅದರ ಟ್ರಸ್ಟ್ನ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ಲಾಭ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಇದನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನಾನು ಅದರ ಸರಿ ತಪ್ಪಿನ ವ್ಯಾಖ್ಯೆಗೆ ಹೋಗಲ್ಲ. ಆದರೆ ಒಂದು ಸರ್ಕಾರ ಡೆಮೊಕ್ರೆಟಿಕ್ ಸ್ಪಿರಿಟ್ನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇದಿಲ್ಲ, ನಾವು ಒಂದು ಸಂಸ್ಥೆಯನ್ನು ನಿರ್ಬಂಧಿಸುವುದಕ್ಕೋಸ್ಕರ ನೀವು ತನ್ನಿ ಅಲ್ವಾ. ಯಾವುದೇ ಸರ್ಕಾರಿ ಆಸ್ತಿಯನ್ನು ಬಳಸುವಾಗ ಅನುಮತಿ ಕಡ್ಡಾಯ ಅಂತಕ್ಕಂಥದ್ದನ್ನು ಈಗ ತರಲಾಗಿದೆ. ಬಟ್ ಇದನ್ನು ಈಗ ತರದಿರ್ತಕ್ಕಂಥ ಉದ್ದೇಶ ಏನು? ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರ. ನೀವು ಸರ್ಕಾರಿ ಆಸ್ತಿ, ಈಗ ಇನ್ನೊಂದು ಪತ್ರ ಬರೆದಿದ್ದಾರಲ್ಲ, ಸರ್ಕಾರಿ ನೌಕರರು RSSನ ಇದರಲ್ಲಿ ಭಾಗವಹಿಸಬಾರ್ದು ಅಂತ. ಅಜಿತ್, ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳಲ್ಲಿ ಕೆಲಸ ನಿರ್ವಹಿಸಬಾರ್ದು. ಈಗ ಇಲ್ಲಿ ಹೆಂಗ್ ಅನ್ವಯ ಆಗತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಹಾಗೆ ನೋಡಿದ್ರೆ ಯಾವ ಸರ್ಕಾರಿ ಈಗ RSSನ ಬಹಿರಂಗವಾಗಿರ್ತಕ್ಕಂಥ ಪದಾಧಿಕಾರಿಗಳಾಗಿ ಯಾವ ಸರ್ಕಾರಿ ನೌಕರರು ಕೆಲಸ ಮಾಡ್ತಿದ್ದಾರೆ? ಇಲ್ಲ. ಬಟ್ ಯಾರ ಗಣವೇಶ ಹಾಕೊಂಡೆಲ್ಲ ಭಾಗವಹಿಸಿದ್ದು, ಪಥಸಂಚಲನದಲ್ಲಿ ಭಾಗವಹಿಸಿದ್ದು ಅವ್ರಿಗೆ ಗಮನಕ್ಕೆ ಬಂದಿದೆಯಂತೆ. ಆ ರೀತಿಯಾಗಿ ನೋಡಿ, ಸರ್ಕಾರ ಆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಸ್ವತಂತ್ರ. ಸರ್ಕಾರಿ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಲೀನಿಯನ್ಸ್ ಕೊಡ್ತಲ್ವಾ? ಅಲ್ಲಿ BJP ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಷ್ಟೇ ಎಂಡ್ ಆಫ್ ದ ಡೇ ಅಜಿತ್, ನಾನು ಹೇಳ, ಇವತ್ತಿನ ಕ್ಯಾಬಿನೆಟ್ನ ಆದೇಶ, ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆದೇಶ, ಅದು ಜುಡಿಷಿಯಲ್ ಸ್ಕ್ರೂಟ್ನಿಗೆ ಒಳಗಾಗಬೇಕಾಗುತ್ತೆ.
ಅಬ್ಸಲ್ಯೂಟ್ಲಿ. ವೆದರ್ ದಿಸ್ ಇಸ್ ಅ ಪೊಲಿಟಿಕಲ್ ಆಕ್ಟಿವಿಟಿ ಆರ್ ನಾಟ್. ಹಾಗಿದ್ರೆ ಜಾತೀಯ ಸಂಘಟನೆಗಳಲ್ಲಿ ಹೆಂಗೆ ಸರ್ಕಾರಿ ನೌಕರರು ಕೆಲಸ ಮಾಡ್ಬೋದು? ಆ ಪ್ರಶ್ನೆಯೂ ಕೂಡ ಇದೆ ಅಲ್ವಾ? ಹೌದು. ಸರ್ಕಾರಿ ಆಯಾ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಘಟನೆಗಳಿವೆ. ಹೌದು. ಜಾತಿ ಮತ್ತು ಧರ್ಮ, ನಾನು ಹಾಗೆ ಒಂದು ಲಾಜಿಕಲಿ ಕೇಳ್ತಾ ಇದ್ದೀನಿ. ಜಾತಿ ಮತ್ತು ಧರ್ಮ, ಜಾತಿ ಕೆಲಸ ಮಾಡ್ಬೋದು, ಅವನು ಧರ್ಮಕ್ಕೋಸ್ಕರ ಕೆಲಸ ಮಾಡಬಾರ್ದು ಅಂತ ಎಲ್ಲಿದೆ? ಅವನು ಶಾಂತಿ ಸೌಹಾರ್ದವನ್ನು ಕದಡುವ ಆಕ್ಟಿವಿಟಿಯಲ್ಲಿ ಭಾಗವಹಿಸಬಾರ್ದು, ಪೊಲಿಟಿಕಲ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಬಾರ್ದು ಅಂತಿದೆ. ನಾನು ವೇಗ ಕೇಳ್ತಾ ಇದ್ದೀನಿ. ವೇಗಾಗಿ ನನಗನ್ಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನೀವು ಸರ್ಕಾರಿ ನೌಕರರು ಜಾತೀಯ ಸಂಘಟನೆಗಳನ್ನು ಕಟ್ಕೋಬೋದು, ಜಾತೀಯ ಸಮಾವೇಶಗಳನ್ನು ಮಾಡಬಾರ್ದು. ಅವ್ರು ನಾಳೆ ಕೋರ್ಟಲ್ಲಿ ಕೇಳ್ತಾರಪ್ಪ, ಹಾಗಿದ್ರೆ ನಾವು RSS ಪಥಸಂಚಲನದಲ್ಲಿ ಭಾಗವಹಿಸಿದ್ರೆ ತಪ್ಪೇನು? ಸೊ ಇದಕ್ಕೊಂದು ಕೋಡ್ ಆಫ್ ಕಂಡಕ್ಟ್ ಬೇಕಾಗತ್ತೆ ಅಂತ ಅನ್ಸುತ್ತೆ. ಪ್ರಾಯಶಃ ಇವತ್ತಿನ ಸರ್ಕಾರದ ಆದೇಶದ ನಂತರ ಇದು ನ್ಯಾಯಾಲಯದಲ್ಲಿ ಪ್ರಶ್ನಿತವಾಗಿ ಅಂತಿಮವಾಗಿ ಒಂದು ಕೋಡ್ ಆಫ್ ಕಂಡಕ್ಟ್ ಕೂಡ ಬರಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.